ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವು ಇವತ್ತು ತುಲಾ ರಾಶಿಯವರ ಬಗ್ಗೆ ಮಾತಾಡೋಣ. ನಮಸ್ಕಾರ. ಆದ್ರೆ ಒಂದು ನಿಮಿಷ. ಇದು ನಿಮ್ಮ ರೆಗ್ಯುಲರ್ ದಿನ ಭವಿಷ್ಯ ಅಲ್ಲ. ನಾವು ಅದಕ್ಕಿಂತ ಬಹಳ ಬಹಳ ಆಳವಾಗಿ ಹೋಗ್ತಾ ಇದೀವಿ. ಹೌದು. ನಮ್ಮ ಕೇಳುಗರೊಬ್ರು ಹಂಚ್ಕೊಂಡಿರೋ ಕೆಲವು ಜ್ಯೋತಿಷ್ಯದ ಮೂಲಗಳ ಪ್ರಕಾರ ತುಲಾ ರಾಶಿಯವರ ಜೀವನವನ್ನೇ ರೂಪಿಸುವ 4 ದೊಡ್ಡ ಪ್ರಬಲ ಶಕ್ತಿಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಹೌದು. ಇದನ್ನು ಹೀಗೆ ಅನ್ಕೊಳ್ಬೋದು, ಒಂದು ಪಾತ್ರ ಇದೆ, ಅದರ ಮೂಲ ಸ್ವಭಾವ ತುಲಾರಾಶಿ, ಓಕೆ. ಅದರ ಮೇಲೆ 4 ಬೇರೆ ಬೇರೆ ಪ್ರಭಾವಗಳು. ಮೊದಲನೇದು ಸುಮಾರು 19 ವರ್ಷಗಳ ಕಾಲ ನಡೆಯುವ ಶನಿ ಮಹಾದಶೆ. 19 ವರ್ಷ? ಹೌದು. ಆಮೇಲೆ ರಾಜಯೋಗ ಅಂತಲೇ ಪ್ರಸಿದ್ಧವಾಗಿರೋ ಗಜಕೇಸರಿ ಯೋಗ. ಮೂರನೇದು ಸಾಕಷ್ಟು ಚರ್ಚೆಗೆ, ಕೆಲವೊಮ್ಮೆ ಭಯಕ್ಕೂ ಕಾರಣವಾಗಿರೋ ಕುಜದೋಷ. ಹೌದು ಹೌದು. ಮತ್ತು ಕೊನೆಯದಾಗಿ ಗ್ರಹಣಗಳ ಹಠಾತ್ ಪರಿಣಾಮ, ಶಾರ್ಟ್ ಟರ್ಮ್ ಇಫೆಕ್ಟ್. ಕರೆಕ್ಟ್. ಸೊ ನಮ್ಮ ಇವತ್ತಿನ ಮಿಷನ್ ಏನಂದ್ರೆ, ಈ 4 ಅಂದ್ರೆ ಸಂಪೂರ್ಣವಾಗಿ ಬೇರೆ ಬೇರೆ ರೀತಿಯ ಶಕ್ತಿಗಳು ಒಬ್ಬರೇ ವ್ಯಕ್ತಿಯ ಜಾತಕದಲ್ಲಿ ಒಟ್ಟಿಗೆ ಸೇರಿದಾಗ ಏನಾಗುತ್ತೆ? ಎಕ್ಸಾಕ್ಟ್ಲಿ. ಸಂಬಂಧ, ದುಡ್ಡು, ಕೆರಿಯರ್ ಎಲ್ಲದರ ಮೇಲೆ ಇದರ ಪ್ರಭಾವ ಹೇಗಿರುತ್ತೆ? ಸಮತೋಲನದ ಚಿಹ್ನೆಯಾಗಿರೋ ತುಲಾರಾಶಿಯವರ ಜೀವನದ ತಕ್ಕಡಿ ಈ ಗ್ರಹಗಳಿಂದಾಗಿ ಯಾವ ಕಡೆ ವಾಲುತ್ತೆ ಅದನ್ನ ನೋಡೋಣ. ಅದಕ್ಕೂ ಮುಂಚೆ ಒಂದು ಸಣ್ಣ ಪಾಯಿಂಟ್, ಆ ತಕ್ಕಡಿಯ ಮೂಲ ವಿನ್ಯಾಸ ಹೇಗಿದೆ ಅಂತ ನೋಡಬೇಕು. ಓ ಸರಿ. ಅಂದ್ರೆ ತುಲಾರಾಶಿಯವರ ಬೇಸಿಕ್ ನೇಚರ್. ಹೌದು. ಇವರು ವಾಯು ತತ್ವದವರು. ಅಧಿಪತಿ ಶುಕ್ರ. ಶುಕ್ರ ಅಂದ ತಕ್ಷಣ ಕಲೆ, ಸೌಂದರ್ಯ, ಪ್ರೀತಿ ಇದೆಲ್ಲ ನೆನಪಾಗುತ್ತಲ್ವಾ? ಹೌದು. ಹಾಗಾಗಿಯೇ ಇವರ ಜೀವನದಲ್ಲಿ ಸಮತೋಲನ, ನ್ಯಾಯ, ಆ ಶಾಂತಿಗೆ ಮೊದಲ ಆದ್ಯತೆ ಇರುತ್ತೆ. ಹೌದು. ಎಲ್ಲದರಲ್ಲೂ ಒಂದು ಹಾರ್ಮೋನಿ ಹುಡುಕ್ತಾರೆ. ಸಂಬಂಧಗಳಿಗೆ ಇವರು ಕೊಡುವಷ್ಟು ಬೆಲೆ ಬಹುಶಃ ಬೇರೆ ಯಾರೂ ಕೊಡುವಿಕ್ಕಿಲ್ಲ. ನಿಜ. ಸರಿ. ಇಂತಹ ಶಾಂತಿಪ್ರಿಯ, ಸಮತೋಲನ ಇಷ್ಟಪಡೋ ವ್ಯಕ್ತಿಯ ಜೀವನದಲ್ಲಿ ಮೊದಲನೇ ದೊಡ್ಡ ಶಕ್ತಿ ಅಂದ್ರೆ ಆ 19 ವರ್ಷದ ಶನಿ ಮಹಾದಶೆ ಕಾಲಿಟ್ಟಾಗ ಏನಾಗುತ್ತೆ? ಯಾಕಂದ್ರೆ ಶನಿ ಅಂದ ತಕ್ಷಣ ಜನ ಹೆದರುತ್ತಾರಲ್ಲ. ಇಲ್ಲಿಯೇ ಸಬ್ಸೆ ಇಂಟ್ರೆಸ್ಟಿಂಗ್ ವಿಷಯ ಇರೋದು. ಸಾಮಾನ್ಯವಾಗಿ ಶನಿ ಅಂದ್ರೆ ಕಷ್ಟ, ತೊಂದರೆ, ಸಮಸ್ಯೆ ಅಂತ ಅಂದ್ಕೊಳ್ತಾರೆ. ಹೌದು. ಆದ್ರೆ ತುಲಾರಾಶಿಯಲ್ಲಿ ಶನಿಯು ಉಚ್ಚಸ್ಥಿತಿಯಲ್ಲಿರ್ತಾನೆ. ಅಂದ್ರೆ ರೊಂಬ ಪವರ್ಫುಲ್ ಅಂತಾನಾ? ಎಕ್ಸಾಕ್ಟ್ಲಿ. ಶನಿ ತನ್ನ ಅತ್ಯಂತ ಶಕ್ತಿಶಾಲಿ ಮನೆಯಲ್ಲಿರ್ತಾನೆ. ಇದನ್ನ ನಾವು ಬಲವಾದ ಸವಾಲುಗಳು ಅಂತನೂ ನೋಡಬಹುದು, ಬಲವಾದ ಪ್ರತಿಫಲಗಳು ಅಂತನೂ ನೋಡಬಹುದು. ಒಂದು ನಿಮಿಷ. ಇದು ಬಹಳ ಕುತೂಹಲಕಾರಿಯಾಗಿದೆ. ಅಂದ್ರೆ ಶನಿ ಇಲ್ಲಿ ದುರ್ಬಲನಾಗಿ ತೊಂದರೆ ಕೊಡಲ್ಲ, ಬದಲಿಗೆ ತನ್ನ ಫುಲ್ ಪವರಿಂದ ಕೆಲ್ಸ ಮಾಡ್ತಾನೆ. ಹೌದು. ಹಾಗಾದ್ರೆ ಕೆರಿಯರ್ ಅಲ್ಲಿ ಇದ್ರ ಪರಿಣಾಮ ಹೇಗಿರುತ್ತೆ? ದೊಡ್ಡ ಯಶಸ್ಸ ಅಥವಾ ದೊಡ್ಡ ಜವಾಬ್ದಾರಿನಾ? ಎರಡೂ. ಶನಿ ನ್ಯಾಯ, ಶಿಸ್ತು, ಪರಿಶ್ರಮದ ಗ್ರಹ. ಸೊ ಈ ದಶೆಯಲ್ಲಿ ದೊಡ್ಡ ದೊಡ್ಡ ಜವಾಬ್ದಾರಿಗಳು ಹೆಗಲೇರುತ್ತವೆ. ಸುಲಭವಾಗಿ ಏನೂ ಸಿಗೋದಿಲ್ಲ. ಪ್ರಗತಿ ನಿಧಾನ ಅಲ್ವಾ? ಹೌದು. ಪ್ರಗತಿ ನಿಧಾನ, ಆದರೆ ಕಾಂಕ್ರೀಟ್ ತರ ಸ್ಥಿರವಾಗಿರುತ್ತೆ. ಕಾನೂನು, ನ್ಯಾಯಾಂಗ ಅಥವಾ ದೊಡ್ಡ ಸಂಸ್ಥೆಗಳಲ್ಲಿ ಆಡಳಿತ ನಡೆಸೋರಿಗೆ ಈ ಅವಧಿ ದೊಡ್ಡ ಯಶಸ್ಸನ್ನು ತಂದುಕೊಡುತ್ತೆ. ಸಾಮಾನ್ಯವಾಗಿ 30 ವರ್ಷ ದಾಟಿದ ನಂತರ ಇವರ ಕೆರಿಯರ್ ಒಂದು ಹಳಿಗೆ ಬರುತ್ತೆ ಅಂತಾನೆ ಹೇಳಬಹುದು. ಓಕೆ. ಕೆರಿಯರ್ನಲ್ಲಿ ಶಿಸ್ತು, ಸ್ಥಿರತೆ ಸರಿ. ಆದ್ರೆ ಸಂಬಂಧಗಳ ವಿಷಯದಲ್ಲಿ ಶನಿಯ ಪ್ರಭಾವವನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು? ತುಲಾರಾಶಿವರೆಗೆ ಸಂಬಂಧಗಳೇ ಮುಖ್ಯ ಅಂದ್ವಿ. ಶನಿ ಇಲ್ಲಿ ಏನು ಪರೀಕ್ಷೆ ಇಡ್ತಾನೆ? ಶನಿ ಇಲ್ಲಿ ತಾಳ್ಮೆಯ ಪರೀಕ್ಷೆ ಇಡ್ತಾನೆ. ಸಂಬಂಧಗಳಲ್ಲಿ ಕಮಿಟ್ಮೆಂಟ್ ಮತ್ತು ಜವಾಬ್ದಾರಿಯನ್ನ ಬೇಡ್ತಾನೆ. ಓಕೆ. ಸುಮ್ನೆ ಫ್ಲರ್ಟಿಂಗ್ ಅಥವಾ ಮೇಲ್ನೋಟದ ಸಂಬಂಧಗಳಿಗೆ ಇಲ್ಲಿ ಜಾಗವಿಲ್ಲ. ವಿವಾಹ ಸ್ವಲ್ಪ ತಡವಾಗಬಹುದು, ಯಾಕಂದ್ರೆ ಶನಿ ಸರಿಯಾದ ದೀರ್ಘಕಾಲ ಬಾಳುವಂತ ಸಂಗಾತಿಯನ್ನ ಹುಡುಕಲು ಸಮಯ ತೆಗೆದುಕೊಳ್ಳುತ್ತಾನೆ. ಆರೋಗ್ಯದ ಬಗ್ಗೆನೂ ಸ್ವಲ್ಪ ಹೇಳಿದ್ರಿ. ಹೌದು. ಆರೋಗ್ಯದ ವಿಚಾರಕ್ಕೆ ಬಂದ್ರೆ ಮೂಳೆ, ಕೀಲು ನೋವು ಮತ್ತೆ ಆ ಕೆಲ್ಸದ ಒತ್ತಡದಿಂದ ಮಾನಸಿಕ ಆಯಾಸ ಅನ್ನೋದು ಸಾಮಾನ್ಯ. ಓಕೆ. ಹಾಗಿದ್ರೆ 19 ವರ್ಷಗಳ ಈ ಕಠಿಣ ಪರಿಶ್ರಮ ಮತ್ತು ಶಿಸ್ತಿನ ಅವಧಿ ಸ್ವಲ್ಪ ಕಷ್ಟ ಅಂತಾನೆ ಅನ್ಸಬಹುದು. ಈ ದೀರ್ಘ ಪಯಣದಲ್ಲಿ ಅವರಿಗೆ ಸ್ವಲ್ಪ ರಿಲೀಫ್ ಅಥವಾ ಒಂದು ಜ್ಞಾನದ ಬೆಳಕು ಕೊಡುವಂಥ ಬೇರೆ ಏನಾದರೂ ಇದೆಯಾ ಅವರ ಜಾತಕದಲ್ಲಿ? ಖಂಡಿತವಾಗಿಯೂ. ನೀ ಹೇಳಿದ ಗಜಕೇಸರಿ ಯೋಗ ಇಲ್ಲಿ ಸಹಾಯಕ್ಕೆ ಬರ್ತಾ? ಇಲ್ಲಿಯೇ ಜ್ಯೋತಿಷ್ಯದ ಸೌಂದರ್ಯ ಇರೋದು. ಗಜಕೇಸರಿ ಯೋಗ ಅನ್ನೋದು ಒಂದು ರೀತಿಯಲ್ಲಿ ದೈವಾನುಗ್ರಹ ಇದ್ದಾಗೆ. ಹೌದಾ? ಜ್ಞಾನಕ್ಕೆ ಅಧಿಪತಿಯಾದ ಗುರು ಮತ್ತು ಮನಸ್ಸಿಗೆ ಅಧಿಪತಿಯಾದ ಚಂದ್ರ, ಇವರಿಬ್ಬರು ಜಾತಕದ ಕೇಂದ್ರ ಸ್ಥಾನಗಳಲ್ಲಿ ಅಂದ್ರೆ 1, 4, 7, 10ನೇ ಮನೆಗಳಲ್ಲಿ ಸೇರಿದಾಗ ಅಥವಾ ನೋಡಿದಾಗ ಈ ರಾಜಯೋಗ ಉಂಟಾಗುತ್ತೆ. ರಾಜಯೋಗ
ಹೆಸರೇ ಹೇಳೋ ಹಾಗೆ ಇದ್ರ ಫಲಗಳು ಕೂಡ ಅಷ್ಟೇ ದೊಡ್ಡದಾಗಿರ್ಬೇಕಲ್ಲ? ನಿಸ್ಸಂದೇಹವಾಗಿ. ಈ ಯೋಗ ಇದ್ರೆ ಸಮಾಜದಲ್ಲಿ ಗೌರವ, ಕೀರ್ತಿ ಮತ್ತು ಆರ್ಥಿಕ ಸ್ಥಿರತೆ ಸಿಗುತ್ತೆ. ಅವರ ಮಾತಿಗೆ ಒಂದು ತೂಕ ಬರುತ್ತೆ. ವಿದೇಶ ಪ್ರಯಾಣದ ಅವಕಾಶಗಳು ತಾವಾಗೇ ಹುಡುಕೊಂಡ್ ಬರ್ತವೆ. ಈಗ ಇದನ್ನ ಶನಿ ದಶೆಯ ಜೊತೆ ಸೇರಿಸಿ ನೋಡ್ಬೇಕು. ಹೌದು, ಶನಿ ಪರಿಶ್ರಮದಿಂದ ಒಂದು ಅಡಿಪಾಯ ಹಾಕಿಸ್ತಾನೆ. ಅದು ನಿಧಾನ, ಕಷ್ಟಕರ, ಆದರೆ ಆ ಗಟ್ಟಿ ಅಡಿಪಾಯದ ಮೇಲೆ ಗಜಕೇಸರಿ ಯೋಗ ಒಂದು ಸುಂದರವಾದ ಅರಮನೆಯನ್ನು ಕಟ್ಟಿಸುತ್ತೆ. ವಾವ್, ಅದ್ಭುತ ಹೋಲಿಕೆ. ಅಂದ್ರೆ ಶನಿ, ನೀನು ರಾಜ ಆಗ್ತೀಯಾ, ಆದ್ರೆ ಅದಕ್ಕೆ ಬೇಕಾದ ಪರಿಶ್ರಮವನ್ನು ಮೊದಲು ಪಡು ಅಂತ ಹೇಳಿದ್ರೆ, ಹೌದು, ಗುರು, ನೀನು ಪಟ್ಟ ಶ್ರಮಕ್ಕೆ ತಕ್ಕ ಗೌರವ, ಜ್ಞಾನ ಮತ್ತು ಕೀರ್ತಿ ನಾನೇ ಕೊಡ್ತೇನೆ ಅಂತಾನೆ. ಇದೊಂದು ತಡವಾಗಿ ಬರುವ ರಾಜಯೋಗ ಅಂತ ಹೇಳಬಹುದಾ? ನಿಖರವಾಗಿ. ಇದು ಆನುವಂಶಿಕವಾಗಿ ಬಂದ ಸಂಪತ್ತಲ್ಲ. ಇದು ಸ್ವತಃ ಕಷ್ಟಪಟ್ಟು ಕಟ್ಟಿದ ಸಾಮ್ರಾಜ್ಯ. ಹಾಗಾಗಿ ಈ ಯಶಸ್ಸು ಹೆಚ್ಚು ಸಿಹಿಯಾಗಿರುತ್ತೆ ಮತ್ತು ದೀರ್ಘಕಾಲ ಉಳಿಯುತ್ತೆ. ಸರಿ, ಈಗ ನಮ್ಮ ಪಾತ್ರಕ್ಕೆ ಶಿಸ್ತು, ಶನಿ ಮತ್ತು ಜ್ಞಾನ, ಗುರು ಎರಡೂ ಸಿಕ್ಕಿದೆ. ಈಗ ಮೂರನೇ ಅಂಶಕ್ಕೆ ಬರೋಣ, ಕುಜದೋಷ. ಇದರ ಬಗ್ಗೆ ಸಮಾಜದಲ್ಲಿ ಅಪ್ಪಪ್ಪ ಭಯಾನಕ ಕಲ್ಪನೆಗಳಿವೆ. ಹೌದು, ತುಂಬಾ ಇದೆ. ಇದು ನಮ್ಮ ತುಲಾರಾಶಿಯವರ ಶಾಂತಿಯುತ ಸ್ವಭಾವಕ್ಕೆ ಹೇಗೆ ಹೊಂದಿಕೊಳ್ಳುತ್ತೆ? ಇದು ಬಹುಶಃ ಅವರ ಜೀವನದ ಅತ್ಯಂತ ದೊಡ್ಡ ಆಂತರಿಕ ಸಂಘರ್ಷ. ಓ, ಕುಜ ಅಥವಾ ಮಂಗಳ ಅಂದ್ರೆ ಶಕ್ತಿ, ಧೈರ್ಯ, ಕೋಪ ಮತ್ತು ಸ್ಪರ್ಧೆ. ಜಾತಕದಲ್ಲಿ ಲಗ್ನದಿಂದ 1, 4, 7, 8 ಅಥವಾ 12ನೇ ಮನೆಯಲ್ಲಿದ್ದಾಗ ಈ ದೋಷ ಉಂಟಾಗುತ್ತೆ. ಸರಿ. ತುಲಾರಾಶಿಯ ಮೂಲ ಸ್ವಭಾವ ಶಾಂತಿ ಮತ್ತು ಸಮತೋಲನ. ಆದರೆ ಕುಜ ದೋಷ ಅವರೊಳಗೆ ಒಂದು ರೀತಿಯ ಆಕ್ರಮಣಕಾರಿ ಶಕ್ತಿಯನ್ನು ತುಂಬುತ್ತೆ. ಹಾಗಾದ್ರೆ ಅವರು ತಮ್ಮೊಳಗೆಯೇ ಒಂದು ನಿರಂತರ ಯುದ್ಧದಲ್ಲಿರ್ತಾರಾ? ಒಂದು ಕಡೆ ಶಾಂತಿ ಬೇಕು, ಇನ್ನೊಂದು ಕಡೆ ಕೋಪ ಮತ್ತು ಸ್ಪರ್ಧಾತ್ಮಕತೆ ನಪ್ರೈತ್. ಹೌದು, ಇದೇ ಅವರ ದೊಡ್ಡ ಸವಾಲು. ಇದನ್ನ ಸರಿಯಾಗಿ ನಿರ್ವಹಿಸದಿದ್ರೆ ವಿವಾಹ ತಡವಾಗ್ಬೋದು, ಕೋಪದಿಂದ ಸಂಬಂಧಗಳು ಹಾಳಾಗ್ಬೋದು, ಬಿಸ್ನೆಸ್ ಪಾರ್ಟ್ನರ್ಗಳ ಜೊತೆ ಜಗಳಗಳಾಗ್ಬೋದು. ಇದೆಲ್ಲವೂ ಅದರ ನೆಗೆಟಿವ್ ಸೈಡ್. ಆದರೆ ಪ್ರತಿಯೊಂದು ಶಕ್ತಿಗೂ ಒಂದು ಪಾಸಿಟಿವ್ ಸೈಡ್ ಇರ್ಬೇಕಲ್ಲ? ಈ ಕುಜನ ಆಕ್ರಮಣಕಾರಿ ಶಕ್ತಿಯನ್ನ ಸಕಾರಾತ್ಮಕವಾಗಿ ಬಳಸ್ಕೊಳ್ಳೋಕೆ ಸಾಧ್ಯವೇ? ಖಂಡಿತ ಸಾಧ್ಯ. ಇಲ್ಲಿಯೇ ಅವರ ನಿಜವಾದ ಶಕ್ತಿ ಅಡಗಿರೋದು. ಹೌದಾ? ಇದೇ ಕುಜದೋಷ ಅವರಿಗೆ ಅಸಾಧಾರಣ ಧೈರ್ಯ ಕೊಡುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು, ಕ್ರೀಡೆ, ಸೇನೆ ಅಥವಾ ಸ್ವಂತ ಉದ್ಯಮ, ಹೀಗೆ ಸ್ಪರ್ಧೆ ಎಲ್ಲಿದೆಯೋ ಅಲ್ಲಿ ಇವರು ಗೆಲ್ತಾರೆ. ಓ, ಅವರಲ್ಲಿನ ಉದ್ಯಮಶೀಲತೆಯ ಕಿಚ್ಚು ಇದೇ ಮಂಗಳನಿಂದ ಬರೋದು. ಶನಿಯ ಶಿಸ್ತು, ಗುರುವಿನ ಜ್ಞಾನ, ಅದರ ಜೊತೆಗೆ ಮಂಗಳನ ಧೈರ್ಯ ಸೇರಿದಾಗ ಅವರನ್ನು ತಡೆಯೋದು ಕಷ್ಟ. ಅಂದ್ರೆ ಈ ದೋಷದ ನಕಾರಾತ್ಮಕತೆಯನ್ನ ನಿಯಂತ್ರಿಸಿದ್ರೆ ಅದು ಒಂದು ಸೂಪರ್ ಪವರ್ ಆಗಿ ಬದಲಾಗುತ್ತಾ? ಕರೆಕ್ಟ್. ಅದನ್ನು ನಿಯಂತ್ರಿಸಲು ಏನಾದ್ರೂ ಸರಳ ಉಪಾಯಗಳಿವೆಯಾ? ಶಾಸ್ತ್ರಗಳಲ್ಲಿ ತುಂಬಾ ಸರಳ ಪರಿಹಾರಗಳನ್ನೇ ಹೇಳಿದ್ದಾರೆ. ಪ್ರತಿ ಮಂಗಳವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗುವುದು, ಹನುಮಾನ್ ಚಾಲೀಸ ಪಠಿಸುವುದು ಅಥವಾ ಉಪವಾಸ ಮಾಡುವುದು, ಇದೆಲ್ಲವೂ ಮಂಗಳನ ಉಗ್ರತೆಯನ್ನು ಶಮನಗೊಳಿಸಿ ಅದರ ಶಕ್ತಿಯನ್ನು ಸರಿಯಾದ ದಾರಿಯಲ್ಲಿ ಬಳಸಲು ಸಹಾಯ ಮಾಡುತ್ತೆ. ಸರಿ, ಈಗ ನಮ್ಮ ಪಾತ್ರಕ್ಕೆ ದೀರ್ಘಕಾಲದ ಪ್ರಭಾವಗಳಾದ ಶಿಸ್ತು, ಜ್ಞಾನ ಮತ್ತು ಧೈರ್ಯದ ಬಗ್ಗೆ ಗೊತ್ತಾಯ್ತು. ಈಗ 4ನೇ ಅಂಶ, ಗ್ರಹಣಗಳು. ಇವು ದೀರ್ಘಕಾಲದಲ್ಲ, ಅಲ್ಪಕಾಲೀನ. ಹೌದು, ಶಾರ್ಟ್ ಟರ್ಮ್. ಇವುಗಳ ಪ್ರಭಾವ ಹೇಗಿರುತ್ತೆ? ಗ್ರಹಣಗಳನ್ನು ನಾವು ಕಾಸ್ಮಿಕ್ ರೀಸೆಟ್ ಬಟನ್ ಅನ್ನಬಹುದು, ಅಥವಾ ಒಂದು ಸ್ಟ್ರೆಂತ್ ಟೆಸ್ಟ್. ಓಕೆ. ಗ್ರಹಣದ ಸಮಯದಲ್ಲಿ ವಾತಾವರಣದಲ್ಲಿ ಶಕ್ತಿಯಲ್ಲಿ ಹಠಾತ್ ಬದಲಾವಣೆಗಳು ಆಗುತ್ತವೆ. ತುಲಾರಾಶಿಯವರ ಸೂಕ್ಷ್ಮ ಮನಸ್ಸಿನ ಮೇಲೆ ಇದು ನೇರ ಪರಿಣಾಮ ಬೀರುತ್ತೆ. ಅಂದ್ರೆ ಈ ಸಮಯದಲ್ಲಿ ಸಂಬಂಧಗಳಲ್ಲಿ ಇದ್ದಕ್ಕಿದ್ದಂತೆ ಪರೀಕ್ಷೆಗಳು ಎದುರಾಗಬಹುದು, ಆರ್ಥಿಕವಾಗಿ ತಾತ್ಕಾಲಿಕ ಅಡಚಣೆಗಳು ಬರಬಹುದು, ಅಥವಾ ಕೆಲಸದಲ್ಲಿ ಅನಿರೀಕ್ಷಿತ ಬದಲಾವಣೆಗಳಾಗಬಹುದು. ಹಾಗಿದ್ರೆ ಗ್ರಹಣದ ಸಮಯದಲ್ಲಿ ಇವರು ಏನ್ ಮಾಡ್ಬೇಕು? ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ಬಾರ್ದಾ? ಖಂಡಿತವಾಗಿಯೂ ಬೇಡ. ನಮ್ಮ ಮೂಲಗಳ ಪ್ರಕಾರ ಇದು ಹೊರಗೆ ಆಕ್ಷನ್ ತೆಗೆದುಕೊಳ್ಳುವ ಸಮಯವಲ್ಲ, ಬದಲಿಗೆ ಒಳಗೆ ನೋಡಿಕೊಳ್ಳುವ ಸಮಯ. ಧ್ಯಾನ, ಮಂತ್ರಜಪ ಅಥವಾ ದಾನ ಮಾಡೋದ್ರಿಂದ ಗ್ರಹಣದ ನಕಾರಾತ್ಮಕ ಶಕ್ತಿಯನ್ನ ಸಕಾರಾತ್ಮಕವಾಗಿ ಪರಿವರ್ತಿಸಬಹುದು. ಇದು ಒಂದು ರೀತಿಯಲ್ಲಿ ತಮ್ಮ ಜೀವನದ ದಾರಿ ಸರಿ ಇದೆಯಾ ಇಲ್ವಾ ಅಂತ ಪರಿಶೀಲಿಸಿಕೊಳ್ಳಲು ಸಿಗುವ ಒಂದು ಅವಕಾಶ. ಅದ್ಭುತ. ಈಗ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡೋಣ. ಶಿಸ್ತಿನ ಶನಿ, ಜ್ಞಾನದ ಗುರು, ಧೈರ್ಯದ ಕುಜ ಮತ್ತೆ ಹಠಾತ್ ಪರೀಕ್ಷೆಗಳನ್ನು ತರುವ ಗ್ರಹಣಗಳು, ಇವೆಲ್ಲವೂ ಸೇರಿದಾಗ ಒಬ್ಬ ತುಲಾರಾಶಿಯ ವ್ಯಕ್ತಿಯ ಜೀವನದ ಕಥೆ ಹೇಗಿರುತ್ತೆ? ವಿಶೇಷವಾಗಿ ಅವರ 30ರ ಹರೆಯದಲ್ಲಿ. ಇಲ್ಲಿಯೇ ಕಥೆಗೆ ಒಂದು ದೊಡ್ಡ ತಿರುವು ಸಿಗೋದು.
ಶನಿ ಮತ್ತು ಕುಜರ ಸಂಯೋಜನೆ ಇದೆಯಲ್ಲ, ಅದು ಒಂದು ಪ್ರೆಷರ್ ಕುಕ್ಕರ್ ವಾತಾವರಣವನ್ನು ಸೃಷ್ಟಿಸುತ್ತೆ. ಪ್ರೆಷರ್ ಕುಕ್ಕರ್? ಹೌದು. ಒಂದೆಡೆ ಶನಿಯ ಜವಾಬ್ದಾರಿ, ಇನ್ನೊಂದೆಡೆ ಕುಜನ ಒತ್ತಡ. ಓಕೆ. ಆದ್ರೆ ಗುರು ಮತ್ತು ಚಂದ್ರರ ಗಜಕೇಸರಿ ಯೋಗ ಅದು ಆ ಪ್ರೆಷರ್ ಕುಕ್ಕರ್ಗೆ ಸೇಫ್ಟಿ ವಾಲ್ ರೀತಿ ಕೆಲಸ ಮಾಡುತ್ತೆ. ಜ್ಞಾನ ಮತ್ತು ವಿವೇಕದಿಂದ ಆ ಒತ್ತಡವನ್ನು ಹೇಗೆ ನಿಭಾಯಿಸಬೇಕು ಅಂತ ಹೇಳ್ಕೊಡುತ್ತೆ. ಈ ಎಲ್ಲಾ ಗ್ರಹಗಳ ಪ್ರಭಾವ ಒಟ್ಟಾದಾಗ ಜೀವನದಲ್ಲಿ ಒಂದು ನಿರ್ದಿಷ್ಟ ಬ್ರೇಕ್ ಥ್ರೂ ಪಾಯಿಂಟ್ ಅಂತ ಇರುತ್ತಾ? ಖಂಡಿತ. ನಮ್ಮ ಮೂಲಗಳು ಸ್ಪಷ್ಟವಾಗಿ ಹೇಳುವ ಪ್ರಕಾರ ತುಲಾರಾಶಿಯವರ ಜೀವನದಲ್ಲಿ 32ರಿಂದ 36 ವರ್ಷಗಳ ವಯಸ್ಸಿನಲ್ಲಿ ಒಂದು ಬಹಳ ದೊಡ್ಡ ಮತ್ತು ಸಕಾರಾತ್ಮಕ ತಿರುವು ಬರುತ್ತೆ. ಓ, 32ರಿಂದ 36. ಹೌದು. ಅಲ್ಲಿಯವರೆಗೂ ಅವರು ಪಟ್ಟ ಕಷ್ಟ, ಕಲಿತ ಪಾಠ, ಗಳಿಸಿದ ಅನುಭವ ಎಲ್ಲವೂ ಆ ಹಂತದಲ್ಲಿ ಫಲ ಕೊಡಲು ಶುರುವಾಗುತ್ತೆ. ಆ ತಿರುವು ಅವರ ವಿವಾಹ ಮತ್ತು ವೃತ್ತಿ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಮದುವೆ ವಿಷಯದಲ್ಲಿ ಹೇಳೋದಾದ್ರೆ? ಈ ಗ್ರಹಗಳ ಸಂಯೋಜನೆ ಇದ್ದವರಿಗೆ ಮದುವೆಗೆ ಸೂಕ್ತ ವಯಸ್ಸು 28ರಿಂದ 32. ಯಾಕೆ? ಯಾಕಂದ್ರೆ ಅಷ್ಟೊತ್ತಿಗೆ ಅವರು ಶನಿಯ ಶಿಸ್ತು ಮತ್ತು ಕುಜನ ಕೋಪವನ್ನು ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ ಕಲ್ತಿರ್ತಾರೆ. ಸರಿ. ಇವರಿಗೆ ಮಿಥುನ, ಕುಂಭ ಮತ್ತು ಸಿಂಹರಾಶಿಯವರು ಉತ್ತಮವಾಗಿ ಹೊಂದಿಕೊಳ್ತಾರೆ. ಸಂಬಂಧದಲ್ಲಿ ತಾಳ್ಮೆ ಮತ್ತು ಸಹನೆ ಇವರಿಗೆ ಯಶಸ್ಸಿನ ಕೀಲಿ. ಮಕ್ಕಳ ಭಾಗ್ಯವೂ ಉತ್ತಮವಾಗಿರುತ್ತೆ. ವೃತ್ತಿ ಮತ್ತು ಹಣಕಾಸಿನ ವಿಷಯದಲ್ಲೋ? ಆ 32-36 ವರ್ಷಗಳ ನಂತರ ಯಾವ ಕ್ಷೇತ್ರಗಳಲ್ಲಿ ಇವರು ಮಿಂಚಬಹುದು? ತಮ್ಮಲ್ಲಿರುವ ನ್ಯಾಯಪ್ರಜ್ಞೆಯಿಂದಾಗಿ ಕಾನೂನು, ಮಂಗಳನ ಧೈರ್ಯದಿಂದಾಗಿ ವ್ಯಾಪಾರ ಅಥವಾ ಸೇನೆ, ಶುಕ್ರನ ಪ್ರಭಾವದಿಂದ ಫ್ಯಾಷನ್, ಡಿಸೈನಿಂಗ್, ಓ, ಮತ್ತು ಗಜಕೇಸರಿ ಯೋಗದ ಪ್ರಭಾವದಿಂದ ಸರ್ಕಾರಿ ಉನ್ನತ ಹುದ್ದೆಗಳಲ್ಲಿ ಯಶಸ್ಸು ಕಾಣ್ತಾರೆ. ಶನಿಯಿಂದ ಸ್ಥಿರ ಆದಾಯ ಬಂದ್ರೆ ಗುರುವಿನಿಂದ ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆ ಎರಡೂ ಸಿಗುತ್ತೆ. ಇಷ್ಟೆಲ್ಲ ಕೇಳಿದ್ಮೇಲೆ ಈ ಗ್ರಹಗಳ ಶಕ್ತಿಯನ್ನು ಸರಿಯಾಗಿ ಬಳಸ್ಕೊಳ್ಳಲು ಕೆಲ ನಿರ್ದಿಷ್ಟ ಪರಿಹಾರಗಳ ಬಗ್ಗೆಯೂ ನಮ್ಮ ಮೂಲಗಳಲ್ಲಿ ಹೇಳಲಾಗಿದೆ ಅನ್ಸುತ್ತೆ. ಅದನ್ನ ಸಂಕ್ಷಿಪ್ತವಾಗಿ ಹೇಳ್ಬಿಡೋಣ. ಹೌದು. ಇವುಗಳನ್ನು ಕೇವಲ ಪರಿಹಾರ ಎನ್ನುವುದಕ್ಕಿಂತ ಶಕ್ತಿಯನ್ನು ಸಮನ್ವಯಗೊಳಿಸುವ ಕ್ರಿಯೆಗಳು ಎನ್ನಬಹುದು. ಶನಿಯ ಪರಿಶ್ರಮವನ್ನು ಗೌರವಿಸಲು ಶನಿವಾರ ಎಳ್ಳೆಣ್ಣೆ ದೀಪ ಹಚ್ಚುವುದು. ತುಲಾರಾಶಿಯ ಅಧಿಪತಿ ಶುಕ್ರನ ಸೌಂದರ್ಯ, ಪ್ರೀತಿಯನ್ನು ಹಂಚಲು ಶುಕ್ರವಾರ ಬಿಳಿ ವಸ್ತುಗಳನ್ನ ದಾನ ಮಾಡುವುದು. ಓಕೆ. ಕುಜನ ಶಕ್ತಿಯನ್ನು ಧನಾತ್ಮಕವಾಗಿ ಬಳಸಲು ಹನುಮಾನ್ ಚಾಲೀಸ ಪಠಿಸುವುದು ಮತ್ತು ಗ್ರಹಣದ ಸಮಯದಲ್ಲಿ ಆಧ್ಯಾತ್ಮಿಕ ಚಿಂತನೆಯಲ್ಲಿ ತೊಡಗುವುದು ಇವೆಲ್ಲವೂ ಸಹಾಯ ಮಾಡುತ್ತೆ. ಕೊನೆಯದಾಗಿ ಇದರಲ್ಲಿ ಒಂದು ಆಳವಾದ ಆಧ್ಯಾತ್ಮಿಕ ಸಂದೇಶವೂ ಇದೆ ಅಂತ ನನಗನ್ನಿಸ್ತಿದೆ. ಖಂಡಿತವಾಗಿಯೂ. ತುಲಾರಾಶಿಯ ಮೂಲ ಉದ್ದೇಶವೇ ಸಮತೋಲನವನ್ನು ಸಾಧಿಸುವುದು. ಶನಿ ಪರಿಶ್ರಮವನ್ನು ಕಲಿಸುತ್ತಾನೆ, ಗುರು ಕೃಪೆಯನ್ನು ನೀಡುತ್ತಾನೆ, ಕುಜ ಧೈರ್ಯವನ್ನು ತುಂಬುತ್ತಾನೆ ಮತ್ತು ಗ್ರಹಣಗಳು ಅಹಂಕಾರವನ್ನು ಕರಗಿಸಿ ಆತ್ಮಶುದ್ಧಿಗೆ ದಾರಿ ಮಾಡುತ್ತವೆ. ಅಂದ್ರೆ ಈ ಎಲ್ಲಾ ಅನುಭವಗಳ ಮೂಲಕವೇ ಅವರು ನಿಜವಾದ ಸಮತೋಲನವನ್ನು ಕಲಿಯುತ್ತಾರಾ? ಹೌದು. ಅದೇ ಅವರ ಪಯಣ. ಹಾಗಾದ್ರೆ ಇಂದಿನ ಚರ್ಚೆಯನ್ನು ಒಟ್ಟಾರೆಯಾಗಿ ನೋಡಿದರೆ ಈ ವಿಶೇಷ ಸಂಯೋಜನೆ ಇರುವ ತುಲಾರಾಶಿಯವರ ಜೀವನ ಒಂದು 3 ಹಂತದ ಪಯಣದ ಹಾಗೆ. ಹೇಗೆ? ಮೊದಲ ಹಂತದಲ್ಲಿ ಪರೀಕ್ಷೆಗಳು, ಸವಾಲುಗಳು. 2ನೇ ಹಂತದಲ್ಲಿ ಕಲಿಕೆ, ಅನುಭವ ಮತ್ತು 3ನೇ ಹಂತ ಅಂದ್ರೆ ಆ 32-36 ವರ್ಷಗಳ ನಂತರ ಸ್ಥಿರವಾದ ಯಶಸ್ಸು ಮತ್ತು ನೆಮ್ಮದಿ. ಕರೆಕ್ಟ್. ಇದು ಅವರ ತಾಳ್ಮೆ ಮತ್ತು ಪರಿಶ್ರಮಕ್ಕೆ ಸಿಕ್ಕ ಪ್ರತಿಫಲ. ಹೌದು. ಆ 32-36 ವಯಸ್ಸಿನ ತಿರುವು ಅವರ ಜೀವನದ ಗೇಮ್ ಚೇಂಜರ್. ಅಲ್ಲಿವರೆಗೂ ತಾಳ್ಮೆಯಿಂದ ತಮ್ಮ ದಾಳಿಯಲ್ಲಿ ಸಾಗುವುದು ಬಹಳ ಮುಖ್ಯ. ಈ ಚರ್ಚೆಯನ್ನು ಮುಗಿಸುವ ಮೊದಲು ಕೇಳುಗರ ಆಲೋಚನೆಗೆ ಇಲ್ಲೊಂದು ಪ್ರಶ್ನೆ. ಹೇಳಿ. ತುಲಾರಾಶಿಯವರ ಜೀವನದ ಉದ್ದೇಶವೇ ಸಮತೋಲನವನ್ನು ಸಾಧಿಸುವುದಾದರೆ ಈ ಗ್ರಹಗಳು ತರುವ ಸವಾಲುಗಳು ಆ ಸಮತೋಲನವನ್ನು ಹಾಳು ಮಾಡುವ ಅಡೆತಡೆಗಳೇ, ಅಥವಾ ಜೀವನದ ಯಾವುದೇ ಬಿರುಗಾಳಿಯಲ್ಲೂ ಅಲುಗಾಡದಂತಹ ನಿಜವಾದ ಆಳವಾದ ಸಮತೋಲನವನ್ನು ಕಂಡುಕೊಳ್ಳಲು ಸಹಾಯ ಮಾಡುವ ಸಾಧನಗಳೇ? ಇದರ ಬಗ್ಗೆ ಯೋಚಿಸಿ.